ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುತ್ತೇನೆ. ಪ್ರಿಯರೇ, ನಾವು ಜ್ಞಾನೋಕ್ತಿಗಳ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಅದರ ಕೆಲವು ಮಾತುಗಳನ್ನು ತಿಳ್ಕೊಳ್ಳೋಣ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಟ ಕಿರೀಟ, ಕೊರಳಿಗೆ ಹಾರ ಎಂಬುದಾಗಿ. ನೋಡಿ, ನಾವು ಅತಿ ಬುದ್ಧಿವಂತರು. ನಾವು ಯಾವ ರೀತಿ ಅಂದರೆ, ನಮಗೆ ಎಲ್ಲ ತಿಳಿದಿರೋದು, ತಂದೆ ತಾಯಿಗೇನು ಗೊತ್ತಿಲ್ಲ ಅನ್ನೋ ಥರ ನಾವು ಆಡ್ತೀವಿ. ಜ್ಞಾನೋಕ್ತಿಗಳ ಅಧ್ಯಾಯದಲ್ಲಿ ನಾವು ತುಂಬ ವಿಷಯಗಳನ್ನ ತಿಳ್ಕೊಬೋದು. ಆದರೆ ಇಲ್ಲಿ ತಂದೆ ತಾಯಿಯ ಕುರಿತು ಒಂದು ಜ್ಞಾನೋಕ್ತಿಯಲ್ಲಿ ಯಾವ ರೀತಿ ಸ್ಪಷ್ಟನೆ ಕೊಡ್ತಿದ್ದಾರೆ ಅಂದರೆ, ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು. ತಂದೆ ನಮ್ಮನ್ನು ಯಾವ ರೀತಿ ನಡೆಸ್ತಾರೆ ಅಂದರೆ, ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗ ಒಳ್ಳೆಯ ರೀತಿಯಲ್ಲಿರಬೇಕು, ಎಲ್ಲರ ಮುಂದೆ ಒಳ್ಳೆ ಜ್ಞಾನವುಳ್ಳವನಾಗಿರಬೇಕು, ಸತ್ಯವಂತನಾಗಿರಬೇಕು ಎಂಬುದಾಗಿ ತಂದೆ ನಮಗೆ ಬುದ್ಧಿವಾದ ಹೇಳ್ತಾರೆ. ಅದೇ ರೀತಿಯಾಗಿ ಆ ಬುದ್ಧಿವಾದ ನಮಗೆ ಎಷ್ಟು ಒಳ್ಳೆಯದು, ಆ ಉಪದೇಶ ತುಂಬ ಒಳ್ಳೆಯದು ನಮಗೆ. ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ತಾಯಿ ಕೂಡ ಅಷ್ಟೇ. ತಾಯಿ ನಮ್ಮನ್ನು ಯಾವತ್ತೇ ಆಗಲಿ ಕೆಟ್ಟ ದಾರಿಯಲ್ಲಿ ಹೋಗ್ಬೇಡ ಮಗನೇ, ಒಳ್ಳೆ ದಾರಿಯಲ್ಲಿ ಹೋಗು ಅಂತ ನಮ್ಮನ್ನು ಬೈದರೂ ಪರವಾಗಿಲ್ಲ. ತಾಯಿಗೂ ಕೂಡ ಗೊಂದಲ ಇರುತ್ತೆ. ನನ್ನ ಮಗ ಎಲ್ಲಿ ಹೋಗ್ತಾನೋ, ಎಲ್ಲಿ ಬರ್ತಾನೋ, ಎಲ್ಲಿ ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ ಎಂಬುದಾಗಿ. ಆದರೆ ನಾವು ತಂದೆ ತಾಯಿಗಳ ಮಾತನ್ನು ಕೇಳೋದೇ ಇಲ್ಲ. ಯಾಕೆ ಕೇಳೋಲ್ಲ ಅಂದರೆ, ನಾವು ಅತಿ ಬುದ್ಧಿವಂತರಲ್ವ, ಅದಕ್ಕೆ. ಸೊ ನಮಗೇನಾದರೂ ಹೆಚ್ಚು ಕಮ್ಮಿ ಆದಾಗ ಗೊತ್ತಾಗುತ್ತೆ, ನಮ್ಮ ತಂದೆ ತಾಯಿ ಹೇಳಿದ್ದು ನಾವು ಕರೆಕ್ಟು, ನಾವು ತಂದೆ ತಾಯಿಗೆ ಅವರ ಮಾತಿಗೆ ಗೌರವಿಸಬೇಕಿತ್ತು ಎಂಬುದಾಗಿ. ಅದೇ ರೀತಿಯಾಗಿ ಅವು ನಿನ್ನ ತಲೆಗೆ ಅಂದದ ಪುಷ್ಟ ಕಿರೀಟ, ಕೊರಳಿಗೆ ಹಾರ. ನೋಡಿ, ಎಷ್ಟು ಸ್ಪಷ್ಟವಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ಓದ್ಕೊಳ್ತೀವಿ ಅಂದರೆ, ನೋಡಿ, ತಂದೆ ತಾಯಿ ಹೇಳೋದು ಬುದ್ಧಿ ಮಾತು ನಮಗೆ ಎಷ್ಟೋ ಅಂದದ ಕಿರೀಟ ಅಂತಾರೆ, ಅಷ್ಟೋ ಪುಷ್ಟದ ಕಿರೀಟ ಅಂತ ನಮ್ಗೆ ಅದು, ಒಂದು ಬಂಗಾರದ ಕಿರೀಟ ಅಂತ ನಮಗೆ ಅದು, ಕೊರಳಿಗೆ ಹಾರ ಅಂತ. ನೋಡಿ, ನಾವು ಎಲ್ಲಿ ಕೇಳ್ತೀವಿ ತಂದೆ ತಾಯಿ ಮಾತನ್ನು? ದಯಮಾಡಿ ಈ ಜ್ಞಾನೋಕ್ತಿಗಳ ಅಧ್ಯಾಯದಲ್ಲಿ 2 ವಚನ ಓದಿದ್ದೇನೆ. ತಂದೆ ತಾಯಿ ಗೌರವಿಸಿ, ದೇವರನ್ನ ಗೌರವಿಸಿ. ದೇವರು